ಹಾಯ್ ಹಲೋ ನಮಸ್ತೆ. ಅನು ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ಈ ರೆಸಿಪಿಯನ್ನು ನೋಡ್ತಾ ಇರ್ತಕ್ಕಂಥ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿ ಮೊದಲು. ಆಮೇಲೆ ನಾನು ಇವತ್ತು ಮಾಡ್ತಾ ಇರೋ ರೆಸಿಪಿ ಏನು ಅಂತಂದರೆ ಕ್ಯಾರೆಟ್ ಪರೋಟ ಅಂತ. ಅದಕ್ಕೆ ಕ್ಯಾರೆಟ್ ತೊಗೊಂಡಿದ್ದೀನಿ, ಈರುಳ್ಳಿ, ಕರಿಬೇವು ತೊಗೊಂಡಿದ್ದೀನಿ. ಅದನ್ನು ನಾನೀಗ ಒಳಗಡೆ ಸ್ಟೆಪ್ ಮಾಡೋಕ್ಕೆ ನಾನೀಗ ಒಂದು ಪ್ಯಾನ್ ಇಟ್ಟಿದ್ದೀನಿ. ಒಂದು 3 ಸ್ಪೂನು ಎಣ್ಣೆ ಹಾಕ್ತೀನಿ. ಸಾಸಿವೆ, ಕ್ಯಾರೆಟ್ ಪರೋಟ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ಟಫಿಂಗ್ ಬೇಕಲ್ಲ, ಅದಕ್ಕೆ ಸ್ಟಫಿಂಗ್ ಏನೇನು ಮಾಡಬೇಕು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಸಾಸಿವೆ ಜೀರಿಗೆ ಚಟಪಟ ಅಂದಲಿ ಅಂದಮೇಲೆ ಒಂದು ಸಾರಿ ಈ ರೆಸಿಪಿಯನ್ನು ಮಾಡ್ಕೊಂಡು ತಿನ್ನಿರಿ. ಬರೀ ಚಪಾತಿ ಮಾಡ್ಕೊಂಡು ತಿನ್ನಿರಿ ಏನು ಅನಿಸಲ್ಲ. ಬರೀ ಆಲೂ ಪರೋಟ ಕೇಳ್ತಾರೆ ಮಕ್ಕಳು. ಅದ್ರ ಜೊತೆಗೆ ಮಕ್ಕಳು ಯಾವಾಗಲೂ ತರಕಾರಿಗಳನ್ನ ತಿನ್ನಲ್ಲ. ಈ ರೀತಿಯಾಗಿ ತರಕಾರಿಗಳನ್ನು ನಾವು ತುರಿದು ಹಾಕಿ ಸ್ಟಫ್ ಮಾಡಿ ಪರೋಟವನ್ನು ಮಾಡಿಕೊಟ್ವಿ ಅಂದರೆ ಮಕ್ಕಳು ಸುಲಭವಾಗಿ ತಿಂತಾರೆ, ಟೇಸ್ಟಿಯಾಗಿರುತ್ತೆ, ಅವರು ಖುಷಿಪಟ್ಟು ತಿಂತಾರೆ, ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಇವತ್ತು ನಾನು ಕ್ಯಾರೆಟ್ ರೆಸಿಪಿಯನ್ನು ಮಾಡಬೇಕು, ಕ್ಯಾರೆಟ್ ಪರೋಟ ರೆಸಿಪಿಯನ್ನು ಮಾಡಬೇಕು ತೋರಿಸ್ಬೇಕಂತ ಇದನ್ನ ನಿಮ್ಗೆ ಇವತ್ತು ಮಾಡ್ತಾಯಿದ್ದೀನಿ. ಈಗ ಸಾಸಿವೆ ಚಟಪಟ ಅಂತೂ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಈರುಳ್ಳಿ ಫ್ರೈ ಆದಮೇಲೆ ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ, ನಾನು ಚಿಕ್ಕದಾಗಿ ತುರಿದಿಟ್ಕೊಂಡಿದ್ದೀನಿ. ಇದು ಫ್ರೈ ಆದಮೇಲೆ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ. ಕ್ಯಾರೆಟನ್ನು ಫ್ರೈ ಮಾಡ್ತೀನಿ. ಡಿಫ್ರೆಂಟಾಗಿ ಪರೋಟನ ಮಾಡಿಕೊಟ್ವಿ ಅಂದರೆ ಮಕ್ಕಳು ಖುಷಿಯಾಗಿ ತಿಂತಾರೆ. ಇದು ಫ್ರೈ ಆಗಲಿ. ಎಣ್ಣೆ ಬೇಕಾದರೆ ಸ್ವಲ್ಪ ಮೇಲ್ಗಡೆ ಮತ್ತು ಇನ್ನೂ ಸ್ವಲ್ಪ ಹಾಕ್ಕೊಳ್ರಿ. ಅಂದರೆ ನಾವು ಇದಕ್ಕೆ ನೀರು ಹಾಕಲ್ಲ, ಗೋಧಿ ಹಿಟ್ಟನ್ನು ನಾದಿ ಅದ್ರಾಗ ಸ್ಟಫ್ ಮಾಡ್ತಾ ಇರೋದ್ರಿಂದ ನೀರು ಹಾಕಲ್ಲ, ಬರೀ ಎಣ್ಣೆ ಒಳಗೇ ಬೇಯಿಸ್ತಾ ಇದ್ದೀವಿ. ಹಾಗಾಗಿ ಇದರೊಳಗೆ ಇದು ಫ್ರೈ ಆಗಲಿ. ಒಂದು 2 ನಿಮಿಷ ಆದರೆ ಫ್ರೈ ಆಗುತ್ತೆ. ಆದಮೇಲೆ ಇದಕ್ಕೆ ಎಷ್ಟು ಬೇಕಷ್ಟು ನಾನು ಉಪ್ಪು ಹಾಕ್ತಾಯಿದ್ದೀನಿ. ಅಚ್ಚ ಖಾರ ಪುಡಿ, ಸ್ವಲ್ಪ ಮಸಾಲೆ ಪೌಡರ್, ಗರಂ ಮಸಾಲ ಹಾಕ್ರಿ, ಮಸಾಲೆ ಪೌಡ್ರನ್ನ ಆದರೂ ಹಾಕ್ರಿ, ಅರಿಶಿಣ, ಮಕ್ಕಳು ಇಷ್ಟಪಟ್ಟು ತಿನ್ನಲಿ ಅನ್ನೋ ಉದ್ದೇಶಕ್ಕೆ ಮಾಡ್ತಾಯಿದ್ವಿ. ಸ್ವಲ್ಪ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ ಇದಕ್ಕೆ. ಫ್ರೈ ಆಗಲಿ. ಪೂರ್ತಿ ಕಲಸಿ ನಾನು ಫ್ರೈ ಆಗಿಬಿಟ್ಟಿದ್ದೀನಿ. 2 ನಿಮಿಷ ಇದನ್ನ ನೀರು ಹಾಕದೆ ಬೇಯಿಸ್ಕೊತೀನಿ. ಎಣ್ಣೆಯೊಳಗೆ ಬೇಯಲದು. ನೋಡಿರಿ, ಬೆಂದಿದೆ ಇದು. ಇದನ್ನು ಕೆಳಗಿಳಿಸ್ತೀನಿ ನಾನೀಗ. ಕೆಳಗಿಳಿಸಿ ಇದನ್ನ ತಣ್ಣಗಾಕಿಬಿಡ್ತೀನಿ. ತಣ್ಣಗಾದ್ಮೇಲೆ ಸ್ಟಫಿಂಗ್ ಸರಿಯಾಗುತ್ತೆ. ಇಲ್ಲಾಂದರೆ ಚಪಾತಿ ಮಾಡೋಕ್ಕೆ ಬರಲ್ಲ ನಮಗೆ, ಅಥವಾ ಪರೋಟ ಮಾಡೋಕ್ಕೆ ಬರಲ್ಲ ನಮಗೆ.
ಇದನ್ನ ನಾನೀಗ ತಟ್ಟೆಗೆ ಹಾಕಿ ಆರಾಕ್ಬಿಟ್ಟಿದ್ದೀನಿ, ತಣ್ಣಗಾಗಿಬಿಟ್ಟಿದ್ದೀನಿ. ಈಗ 1.5 ಬೌಲ್ ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಉಪ್ಪು, ಜೀರಿಗೆ ಹೆಲ್ತಿಗೆ ಒಳ್ಳೆಯದು, ಹಾಗಾಗಿ ಜೀರಿಗೆನ ಹಾಕ್ತಾಯಿದ್ದೀನಿ. ಅರಿಶಿಣ, ಕಲರ್ ಕೂಡ ಚೆನ್ನಾಗಿ ಬರುತ್ತೆ ನಮಗೆ ಪರೋಟ, ಅದಕ್ಕೋಸ್ಕರ. ಮತ್ತು ಹೆಲ್ತ್ ಕೂಡ ಅದು ಕೂಡ ಒಳ್ಳೆಯದು. ಓಂ ಕಾಳು ಹಾಕ್ತಾಯಿದ್ದೀನಿ ನಾನು, ಅಜ್ವಾನನ್ನು. ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯ ಕೂಡ ಇದು ಒಳ್ಳೆಯದು, ಒಳ್ಳೆ ಡೈಜೆಷನ್ ಕೂಡ ನಮಗದು ಮಾಡುತ್ತೆ. ಸ್ವಲ್ಪ ಎಣ್ಣೆನ ಹಾಕ್ತೀನಿ. ಇಷ್ಟು ಚೆನ್ನಾಗಿ ಕಲಿಸ್ಕೊತೀನಿ. ಚೆನ್ನಾಗಿ ಕಲಿಸ್ಕೊಂಡು ಗೋಧಿ ನಾವು ಚಪಾತಿ ಮಾಡೋಕ್ಕೆ ಹಿಟ್ಟು ನಾದ್ಕೋತೀವಲ್ಲ, ಕಲಿಸ್ತೀವಲ್ಲ, ಅದೇ ರೀತಿಯಲ್ಲಿ ನಾವು ಇದನ್ನ ಹಿಟ್ಟನ್ನು ನೀರು ಹಾಕಿ ಕಲಿಸ್ಕೊಳ್ಳೋಣ. ಈ ಥರ ಹಿಟ್ಟನ್ನು ಕಲಿಸ್ಕೊಂಡೆ ನಾನು. ಹಿಟ್ಟು ಕಲಸಿ ಇದನ್ನು ಒಂದು 5 ನಿಮಿಷ ಹಂಗೆ ಬಿಡ್ತೀನಿ. ಮುಚ್ಚಿಡ್ತೀನಿ 5 ನಿಮಿಷ. ನೋಡಿ 5 ನಿಮಿಷ ಹಿಟ್ಟು ನಾದಕ್ಕೆ ಬಿಟ್ಟಿದ್ದೆ ನಾದಿಟ್ಟಿದ್ದೀನಿ. ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ. ಇದನ್ನು ಈ ಥರ ಈ ಹಿಟ್ಟನ್ನು ಉಂಡೆಗಳನ್ನಾಗಿ ಮಾಡಿಕೊಂಡು ಹಿಟ್ಟು ಹಚ್ಕೊಂಡು ನಾನು ಲಟ್ಸ್ಕೊತೀನಿ. ಇಷ್ಟು ಲಟ್ಸ್ಕೊಂಡು ಇಲ್ಲ ಆರಿಟ್ಟಿದ್ದಲ್ಲ ನಾನು ಇದನ್ನ ಕ್ಯಾರೆಟ್ ಇದನ್ನು ಇದರಲ್ಲಿ ಹಾಕ್ತೀನಿ. ಇದು ಹಿಂಗೆ ಮಾಡಿದರೆ ಮಕ್ಕಳಿಗೆ ಪಲ್ಯನೂ ಕೂಡ ಬೇಡ, ನಮಗೆ ಪಲ್ಯ ಇಲ್ದಂಗೆ ಹಾಗೆ ಮಕ್ಕಳು ತಿಂತಾರೆ. ಸ್ವಲ್ಪ ಇದಾದಮೇಲೆ ಸ್ವಲ್ಪ ನಾವು ಕೈಯಲ್ಲೇ ಹೀಗೆ ಒತ್ಕೊಂಡು ಮತ್ತು ಹಿಟ್ಟಲ್ಲಿ ಅದ್ದಿ ಲಟ್ಟಿಸ್ಬೇಕು. ಭಾಳ ಒತ್ತಿ ಲಟ್ಸೋದು ಬೇಡ, ಸ್ವಲ್ಪ ದಪ್ಪಗೆ ಇರಲಿ. ಪರೋಟ ಅಲ್ಲ ನಾವು ಮಾಡ್ತಾ ಇರೋದು, ಚಪಾತಿ ಅಲ್ಲಲ್ಲ. ಚಪಾತಿ ಎಲ್ಲ ತೆಳ್ಳಗೆ ಮಾಡ್ತೀವಿ, ಇದು ಪರೋಟ ಆಗಿರೋದ್ರಿಂದ ಸ್ವಲ್ಪ ದಪ್ಪಗೆ ಇರಲಿ. ಉಪ್ಪು ಹಾಕಿ ಬೆಳಗ್ಗೆ ಮಕ್ಕಳಿಗೆ ಕೂಡ ನಾವು ಲಂಚ್ ಬಾಕ್ಸ್ಗೆ ಏನು ಕಟ್ಟಬೇಕು, ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರುವಾಗ ಈ ರೀತಿಯಾಗಿ ನಾವು ಡಿಫ್ರೆಂಟಾಗಿ ಮಾಡಿಕೊಟ್ವಿ ಅಂತಂದರೆ ಮಕ್ಕಳು ಖುಷಿಯಾಗಿ ತಿಂತಾರೆ. ಮನೆಗೆ ಬಂದ ಮೇಲೆ ಇನ್ನೂ ಸ್ವಲ್ಪ ಬೇಕು ಅನ್ನೋ ಇದರೊಳಗಿರ್ತಾರೆ. ಈ ರೀತಿಯಾಗಿ ಡಿಫ್ರೆಂಟಾಗಿ ನಾವು ಮಾಡಿಕೊಟ್ರೆ ಮಕ್ಕಳು ಖುಷಿಯಾಗಿ ತಿಂತಾರೆ. ಸ್ವಲ್ಪ ಎಣ್ಣೆ ಹಾಕಿ ತೆಗೋಣ. ಡಿಫ್ರೆಂಟಾಗಿ ಮಾಡಿಕೊಟ್ವಿ ಅಂದರೆ ಮಕ್ಕಳು ಖುಷಿಯಾಗಿ ತಿಂತಾರೆ. ಆ ಉದ್ದೇಶಕ್ಕೆ ಇದೇ ರೀತಿಯಾಗಿ ನಾವು ಬೀಟ್ರೂಟು ಪರೋಟ, ಸೌತೆಕಾಯಿ ಪರೋಟ, ಮತ್ತು ಹೀರೆಕಾಯಿ ಪರೋಟ, ಮತ್ತು ಸೋರೆಕಾಯಿ ಪರೋಟ
ಇವೆಲ್ಲವನ್ನು ಕೂಡ ಮಕ್ಕಳಿಗೆ ಇದೇ ರೀತಿಯಾಗಿ ತುರಿದು ನಾವು ಮಾಡಿಕೊಟ್ವಿ ಅಂದರೆ ಒಂದು ಪೌಷ್ಟಿದಾಯಕ ಆಹಾರ ಇದು. ಮಕ್ಕಳಿಗೆ ಕೂಡ ಹೆಲ್ತ್ ಚೆನ್ನಾಗಿರುತ್ತೆ. ನಾವು ಒಳಗಡೆ ಕ್ಯಾರೆಟ್ ಸ್ಟಫ್ ಮಾಡ್ತಾ ಇರೋದ್ರಿಂದ ಇದಕ್ಕೆ ಪಲ್ಯ ಕೂಡ ಬೇಡ, ನಮಗೆ ತುಪ್ಪ ಹಚ್ಕೊಂಡು ತಿಂದು ನಡೆಯುತ್ತೆ, ಅಥವಾ ಯಾವುದಾದ್ರೂ ಟೊಮೆಟೊ ಸಾಸು ಏನಾದರೂ ಹಚ್ಕೊಂಡು ತಿಂದರೂ ನಡೆಯುತ್ತೆ. ಈ ಟೇಸ್ಟಿಯಾಗಿರೋ ಪರೋಟನ ಈಗ ನಾನು ನನ್ನ ಮಗನಿಗೆ ಸರ್ವ್ ಮಾಡ್ತೀನಿ. ಮಕ್ಕಳು ಡಿಫ್ರೆಂಟಾಗಿ ಕೇಳ್ತಾರಲ್ಲ, ಹಾಗಾಗಿ ಈ ರೀತಿಯಾಗಿ ನಾವು ಕ್ಯಾರೆಟ್ ಪರೋಟವನ್ನು ಮಾಡಿ ಮಕ್ಕಳಿಗೆ ಕೊಟ್ವಿ ಅಂತಂದರೆ ಖುಷಿಪಟ್ಟು ತಿಂತಾರೆ. ನಾನು ಏನು ಮಾಡಿದ್ರು ನನ್ನ ಮಗ ಭಾಳ ಖುಷಿಪಟ್ಟು ತಿಂತಾನೆ. ಹಾಗಾಗಿ ಏನಾದರೂ ಮಾಡಬೇಕು, ಹೊಸದು ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ತರಕಾರಿ ತಿನ್ನಲ್ಲ, ಈ ರೀತಿ ಮಾಡಿಕೊಟ್ವಿ ಅಂತಂದರೆ ಮಕ್ಕಳು ಖುಷಿಯಾಗಿ ತಿಂತಾರೆ. ಕ್ಯಾರೆಟ್ ಪರೋಟ ನೀವು ಈ ಮನೆಯಲ್ಲಿ ಈ ರೆಸಿಪಿಯನ್ನು ಟ್ರೈ ಮಾಡಿರಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಹೊಸ ಯೂಟ್ಯೂಬ್ ಚಾನಲ್ ನಂದು, ಹಾಗಾಗಿ ಸ್ವಲ್ಪ ನಿಮ್ಮ ಸಪೋರ್ಟ್ ನಂಗೆ ಸಿಕ್ತು ಅಂದರೆ ನಾನು ಇನ್ನೂ ಚೆನ್ನಾಗಿ ಮಾಡ್ಬೋದು, ಒಂದು ಮೋಟಿವೇಶನ್ ನನಗೆ ಸಿಗುತ್ತೆ. ಆ ಉದ್ದೇಶ ನಾನು ಹೇಳ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.